ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ₹30 ಏರ್ಸಿದ್ರು, ಇವತ್ತು ₹30 ಇಳಿಸಿದ್ದಾರೆ. ಗೋಲ್ಡು ಪ್ರಾಕ್ಟಿಕಲಿ ಫ್ಲಾಟ್ ವಿತ್ ನೆಗೆಟಿವ್ ಬಯರ್ ರೇಟ್ ಆಗ್ತಾ ಇದೆ. ಬೆಳ್ಳಿ ಚೇಂಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಲ್ ಆಗಿ ದೊಡ್ಡ ಚೇಂಜ್ ಇದೆ. 2,19,000 ಚಿಲ್ಲರೆಗೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದೆ. ₹2,10,000 ನೀವು ಬೆಳ್ಳಿನ ಮಾರೋದಕ್ಕಾಗಲ್ಲ. ರೂಪಾಯಿ 96.32 ನಲ್ಲಿ ಇದೆ. ಮೇದಲ್ಲಿ ಬ್ರೆಂಟ್ 84ನ ಟಚ್ ಮಾಡಿದೆ. $84 ಹತ್ರ ಇದೆ. ನಿಫ್ಟಿ ಕೆಳಗಡೆ ಬಿದ್ದು ಅಡಿ ಪಾತಾಳದಲ್ಲಿ -5ಗೆ ಹೊರಟೋಯ್ತು. ಎಲ್ಲ ಇಂಡೆಕ್ಸಸ್ಸು ಪ್ರಾಕ್ಟಿಕಲಿ ಫ್ಲಾಟ್ ಆಗಿದೆ. ದೊಡ್ಡ ಮೂವ್ಮೆಂಟ್ ಏನೂ ಇಲ್ಲ. ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೆಷರ್ ಇದೆ. ಇದಕ್ಕಿಂತ ಮೇಲೆ ಸ್ಟಾಕ್ನ ಭಯಂಕರವಾಗಿ ಏರ್ಸಿದ್ರಿ ಅಂತಂದ್ರೆ ತಿರ್ಗಾ ಹೊರದೇಶದವನು ಬಂದು ಹೊಡಿತಾನೆ. ಇದರಲ್ಲೇ ಈ ಲೆವೆಲಲ್ಲೇ ಇದು ಎಷ್ಟು ದಿನಕ್ಕೆ ತಡೆಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಸಿಒದಲ್ಲಿ ಕಾಸ್ಮಿಕ್ ಪ್ರೆಷರ್ ಅಲ್ಲಿದೆ. ಇಂಡಿಯನ್ ಅಮೆರಿಕನ್ ಇಕ್ವಿಟಿ ಕೂಡ ಪ್ರೆಷರ್ ಅಲ್ಲಿದೆ. ಇನ್ಫ್ಲೇಷನ್ನು ಒಂದು ಒಳ್ಳೆ ನಂಬರ್ ಬಂದಿಲ್ಲ ಅಂತಂದರೆ ಇದು ಕೂಡ ಕೆಳಗಡೆ ಬಿದ್ದಿರುತ್ತೆ. ಇದರಿಂದ ನೋಡಿ ಪೇಷಂಟಾಗಿದ್ದು 1-2 ಅಂತ ಆರಿಸಿ ತಗೊಳ್ಳಿ. ಓವರಾಲ್ ಆಗಿ ಮಾರ್ಕೆಟಲ್ಲಿ ಜಂಪ್ ಮಾಡಬೇಡಿ, ಹಾಕೋತೀರ. ಇದನ್ನೇ ನಾನು ಹೇಳಬೇಕಾಗಿರೋವಂಥದ್ದು. ಸೊ ಇದೇನೇ ಮಾರ್ಕೆಟ್ನ ಸದ್ಯದ ಸುದ್ದಿ ಕೂಡ. ನಿನ್ನೆ ಏರಿದಂಥ ಸ್ಟಾಕ್ ಎಲ್ಲ ಇವತ್ತು ಬಿದ್ದಿತ್ತು. ಕೆಲವು ಸ್ಟಾಕ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ತಂಗೊಮೇಲು ನಿನ್ನೆ ಏರಿತ್ತು, ಇವತ್ತು ಕೆಳಗಿಳಿದಿದೆ. ಸೊ ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ಲು ನಿನ್ನೆ ಏರಿತ್ತು, ಇವತ್ತು ಬಿದ್ದಿದೆ. ಸೇಮ್ ವಿತ್ ಕಲ್ಯಾಣ್ ಜ್ಯುವೆಲರ್ಸು, ಮೂರು ಕೂಡ ಬಿದ್ದಿದೆ. ಆದರೆ ಟೈಟನ್ ಏರಿದೆ, TCS ಏರಿದೆ, ಡಿವಿಸ್ ಲ್ಯಾಬು ಏರಿದೆ, ಇನ್ಫೋಸಿಸ್ಸು ಏರಿದೆ, ಮಹೀಂದ್ರಾ ಏರಿದೆ, ಎಕ್ಸ್ ಮಹೀಂದ್ರಾ 2% ಏರಿದೆ, HCL ಟೆಕ್ಕು 2.5% ಏರಿದೆ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ ಮಾರ್ಕೆಟು ಒಂದು ಮಿಕ್ಸ್ಡ್ ಬ್ಯಾಗಲ್ಲಿದೆ. ಯಾವುದು ದೊಡ್ಡದಾಗಿ ಏರ್ಲೂ ಇಲ್ಲ, ಇಳಿಲೂ ಇಲ್ಲ. US ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವು ಇರಾನಲ್ಲಿ ಇಂಟೆನ್ಸಿಫೈ ಮಾಡಿ ಗುಂಡು ಹಾಕ್ತಾನೇ ಇದ್ದೀವಿ, ಸರಿಯಾಗಿ ಏಟ್ನ ಸರಿಯಾಗಿ ಕೊಡ್ತಾ ಇದ್ದೀವಿ. ಅಂದರೆ ಕಚ್ಚಾ ತೈಲದ ಅರ್ಧದಲ್ಲಿ ಏನು ಅಂತ ಗೊತ್ತಿಲ್ಲ, ಮತ್ತು ಇದಕ್ಕಿಂತ ಮೇಲೆ ಇದೆ. ಇದು ಗಲ್ಫ್ನ ಕಾನ್ಫ್ಲಿಕ್ಟಿಂದ ಹೋಗ್ತಾನ ಈ ರೀತಿಯಾದಂಥ ಕಾನ್ಫ್ಲಿಕ್ಟು 2 ತಿಂಗಳಿಗೆ ಮುಂಚೆ ಬಂದಾಗ ಕ್ರೂಡ್ ಹೇಗೆ ಬಿಹೇವ್ ಮಾಡ್ತೋ ಅದೇ ರೀತಿನೇ ಬಿಹೇವ್ ಮಾಡುತ್ತಾ ಇದೆ. ಆಗ ಏನು ಭಯಪಟ್ಟು 150ನ ದಾಟ್ಬಿಡುತ್ತೆ ಅಂತ, ಅದೇ 150ನ ದಾಟಿಲ್ಲ. ಇದು ನಮ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಈ ಕ್ರೂಡ್ ಆಯಿಲ್ ಇದು ಮುಗೋಯ್ತು ಅಂತ ಅರ್ಥ. ಈ ಪೀಕ್ ಕ್ರೂಡ್ ಪೀಕ್ ಆಯಿಲ್ ಹೇಗಾಯ್ತು ಅಂದ್ರೆ ಇಷ್ಟು ದಿನ ನಾವು ಹಿಂಗೆ ನಂಬ್ತಾ ಇದ್ವಿ ಅಂತಂದ್ರೆ ಹಂಗೆ ಆಯಿಲ್ ಬ್ರ್ಯಾಂಡ್ ಹೇಳ್ತಾನೆ ಇರುತ್ತೆ ಅಂತ. ಅದರಿಂದ ಒಂದಿನ ಆಯಿಲ್ ಹೋಗ್ಬಿಟ್ರು ಕೂಡ ನಾವು ಕಷ್ಟಪಡ್ತೀವಿ ಪ್ರಪಂಚ ಇಲ್ಲ ಅಂತ. ಈಗ ಆಯಿಲ್ ತುಂಬಾ ಇರೋವಾಗ್ಲೇನೆ ಮೇಲೆ ಆಯಿಲ್ ಅವಶ್ಯಕತೆ ಬರೋಲ್ಲ ಅಂತ ಆಯಿಲ್ ಇಂಟೆನ್ಸಿಟಿ ಎಕಾನಮಿನಲ್ಲಿ ಕಡಿಮೆ ಆಗಿದೆ. ಅಂಡ್ ಒಂದು ಸಮಯದಲ್ಲಿ ರಿನ್ಯೂಯಬಲ್ ಎನರ್ಜಿ ಬಂತು, ಕಚ್ಚಾ ತೈಲದ ಡಿಮ್ಯಾಂಡ್ನ ಕಡಿಮೆ ಮಾಡಿಸ್ಬಿಡ್ತು. ಇದರಲ್ಲಿ ದೊಡ್ಡ ವಿಷಯ ಏನು ಅಂತಂದ್ರೆ ಚೈನಾನೇ ಕನ್ಸಿಸ್ಟೆಂಟ್ ಆಗಿ ಈ ಡಿಮ್ಯಾಂಡ್ನ ಮಾಡಿದ್ದಾರೆ. ಚೈನಾ ಬರೀ 2 ವಿಷಯ ನಡೀತಾ ಇದೆ. ಒಂದು, ಅವರು ಪೆಟ್ರೋಲ್ ಡೀಸೆಲ್ನ ಕಡಿಮೆ ಮಾಡಿಬಿಟ್ಟು ಹೋಲ್ನ ಯೂಸ್ ಮಾಡಿ ಗ್ಯಾಸ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದಾರೆ. ಸೊ ಕ್ವಾಲಿಫಿಕೇಶನ್ ಇನ್ನೂ ಜಾಸ್ತಿ ಆಗಿರುತ್ತೆ. ಕೋರ್ ಇಂಟೆನ್ಸಿಟಿ ಅದು ಕ್ರೂಡ್ನ ಕಾಪಾಡಿದ್ರು ಕೂಡ ಓವರಾಲ್ ಆಗಿ ಎಕಾನಮಿಗೆ ಅದು ತೊಂದರೆ ಕೊಡ್ತಿದೆ. ಇನ್ನೊಂದು ವಿಷಯ, ಚೈನಾದಲ್ಲಿ ಎಲೆಕ್ಟ್ರಿಫಿಕೇಶನ್ ಇನ್ನೂ ಜಾಸ್ತಿ ಆಗಿದೆ. ಎಲೆಕ್ಟ್ರಿಕ್ ಕಾರ್ಸ್ ತುಂಬಾನೇ ಇದೆ. ಅದರಿಂದ ಕಚ್ಚಾ ತೈಲದ ಡಿಮ್ಯಾಂಡ್ ಕಡಿಮೆ ಆಗಿದೆ. ಅದರಿಂದ ಚೈನಾ ನಿಲ್ಸಿದ್ರಿ ಅಂತಂದ್ರೆ ಚೈನೀಸ್ ಡಿಮ್ಯಾಂಡ್ ನ ಮಾರ್ಕೆಟ್ ಅಫೆಕ್ಟ್ ಮಾಡಲ್ಲ ಅಂತಂದ್ರೆ ಅಷ್ಟು ಬೇಗ ಕಚ್ಚಾ ತೈಲದ $100ನ ದಾಟಿ ಹೋಗುತ್ತಾ ಅಂತ ಕೇಳಿದ್ರೆ ಹೋಗೋದಿಲ್ಲ. ಅನ್ಲೆಸ್ ದಿ ವಾರ್ ಎಕ್ಸ್ಪಾನ್ಸ್ ಫೈನರಿ ಏರಿಯಾನ ಈಗೊಬ್ರು ಹೊಡೆದಾಡ್ಕೊಂಡ್ರೇನೆ ಇದು ನಡೆಯುತ್ತೆ. ಚೀಫ್ ಕೆವಿನ್ ವಾಶ್ ಏನ್ ಹೇಳಿದ್ದಾರೆ ಅಂತಂದ್ರೆ ನಾನು ಫೆಡ್ನ ಇಂಡಿಪೆಂಡೆಂಟ್ ಆಗಿ ಇಟ್ಟಿದ್ದೀನಿ, ಇದನ್ನ ಹಲವು ಬಾರಿ ಟ್ರಂಪ್ಗೆ ಅರ್ಥ ಮಾಡಿಸಿದ್ದೀನಿ. ಇದು ಫೆಡ್ ಬೇರೆ, ಇದೇ ಬೇರೆ, ಎಕ್ಸಿಕ್ಯೂಟಿವ್ ಪ್ರೆಸಿಡೆನ್ಸಿನೇ ಬೇರೆ. ಪ್ರೆಸಿಡೆಂಟಿಂದ ಈ ಮಾನಿಟರಿ ಪಾಲಿಸಿನ ನಡೆಸೋದಕ್ಕಾಗಲ್ಲ, ಅದು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಅವ್ರು ಏನೇ ಹೇಳಿದ್ರು ನಾನು ಹೇಳಿದ ಮಾತು ಕೇಳೋದಿಲ್ಲ, ನಾನು ಫೆಡ್ನ ಇಂಡಿಪೆಂಡೆಂಟ್ ಆಗಿ ಇಟ್ಟಿರ್ತೀನಿ ಅಂತ ಅವರು ಫೆಡ್ ಬಗ್ಗೆ ತುಂಬ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಅದೇ ಸಮಯದಲ್ಲಿ ಪ್ರೆಸ್ ವಾಲರ್ಸ್ ಹೇಳೋ ರೀತಿ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಏರಿದ್ರೆ ಹೆಡ್ಡು ನೋಡ್ಕೊಂಡು ಸುಮ್ಮನೆ ಇರಲ್ಲ, ಹೆಡ್ಡು ಇದನ್ನು ಟೈಟ್ ಮಾಡುತ್ತೆ ಅನ್ನೋದನ್ನ ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದಾರೆ.
ಇದರ ಇಮಿಡಿಯೇಟ್ ರಿಯಾಕ್ಷನ್ ಏನಾಗೋಯ್ತು ಅಂತ ನೀವು ನೋಡಿದ್ರಿ ಅಂತಂದ್ರೆ ಚಿನ್ನದ ಬೆಲೆ ಬಿದ್ದೋಯ್ತು. ಅರೌಂಡ್ 4,000ದಲ್ಲಿ ತತ್ತರಿಸ್ತಾ ಇದೆ. ಸೊ ಇದು ಏಕಾಯ್ತು ಅಂತಂದ್ರೆ ಹೈ ಪ್ರೈಸ್ ಬೆಲೆ ಏರ್ತಾನೆ ಇರೋದ್ರಿಂದ ಇನ್ಫ್ಲೇಷನ್ ಅಂದ್ರೆ ಈ ಬೆಲೆ ಏರಿಕೆಗಳು ಅಂತ ಅನ್ನೋದು ಎಲ್ಲ ಬೇಕಾದ್ರೂ ಬರ್ಬೋದು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದರಿಂದ ನಾವು ಕೇರ್ಫುಲ್ ಆಗಿರ್ಬೇಕು ಅಂತ ನನ್ನ ಫೀಲಿಂಗು. ಬೆಲೆ ಏರಿಕೆಗಳು ಅನ್ನೋದು ಆಗಿಲ್ಲ. ನಮ್ಮೂರಲ್ಲೆಲ್ಲ ಈ ಕೊಳಂಬೇಡ್ವರೆಗೂ ಬಂದ್ಬಿಡ್ತು. ಕೆಲವು ಕೇಸ್ಗಳಲ್ಲಿ ಮೈಲಾಪುರ್ಗೂ ಬಂದಿದೆ. ಮತ್ತೆ ರಿಸರ್ವ್ ಬ್ಯಾಂಕ್ ಗವರ್ನರು ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. BM ನಿನ್ನೆ ಒಂದೇ ಒಂದು ಶಾಪ್ ರಿಕವರಿ ಆಗೋಯ್ತು. ಅದರಿಂದ ವಿಪ್ರೋ ಅಂಡ್ ಇನ್ಫೋಸಿಸ್‌ನ ಅಮೆರಿಕನ್ ಡೆಪಾಸಿಟರ್ಸ್ ಇಟ್ಟು ಏರಿದೆ. ಇನ್ ಬೋತ್ ಇನ್ ಕೇಸ್ ಆಫ್ ವಿಪ್ರೋ ಅಂಡ್ ಇನ್ಫೋಸಿಸ್ ಅಮೆರಿಕನ್ ಡೆಪಾಸಿಟರಿ ಇಟ್ ಅಂತ ಅನ್ನೋದ್ರಲ್ಲಿ 2 ಶೇರ್ ಇರುತ್ತೆ. ಇಂಡಿಯನ್ ಈಕ್ವಿಟಿ ಇದೇನೇ ಏರಿಯಾರ್ನ ರೀಸನ್ನು. ಆಮೇಲೆ ಇಂಡಿಯಾದ ಗೋಲ್ಡ್ ಇಂಪೋರ್ಟ್ ಬಿಲ್ಲು 47% ಏರಿದೆ. 47% ಏರಿರೋದ್ರ ಬಗ್ಗೆ ಯಾಕೆ ನಾವು ಇವತ್ತು ಮಾತಾಡೋಂಥ ಸ್ಥಿತಿನಲ್ಲಿದ್ದೀವಿ ಅಂತಂದ್ರೆ, ಇದು ನಾರ್ಮಲ್ ಆಗಿ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅವ್ರೇನೋ 50 ಟನ್ ಕಡಿಮೆ ಆಗೋಗಿದೆ. ಅದರಿಂದ ಗೋಲ್ಡ್ ಇಂಪೋರ್ಟ್ ಎಲ್ಲ ಇಂಡಿಯಾದಲ್ಲಿ ಕಡಿಮೆ ಆಗಿದೆ ಅಂತ ಕೊಂಡಾಡ್ತಾ ಇದ್ರು. ಆದ್ರೆ ಆ ರೀತಿ ಏನೂ ನಡೆದಿಲ್ಲ. ಗೋಲ್ಡ್‌ನ ವ್ಯಾಲ್ಯೂನ ಜನರು ಚೆನ್ನಾಗಿ ಇಂಪೋರ್ಟ್ ಮಾಡ್ತಾನೆ ಇದ್ದಾರೆ. ಅದೇ ಇಳಿತಾ ಗೋಲ್ಡ್‌ನ ತಗೋತಾ ಇದ್ದಾರೆ. ಇದು ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ಎಕಾನಮಿಗೆ ಚೆನ್ನಾಗಿಲ್ಲದೆ ಇರ್ಬೋದು. ಆದ್ರೆ ಇದು ಜನರ ಸೇಫ್ಟಿಗೆ ಒಳ್ಳೆಯದು. ಗೋಲ್ಡ್ ಲೋನ್ ಇಂಡಸ್ಟ್ರಿಗೆ ಕೂಡ ಇದು ಒಳ್ಳೆ ಡೆವಲಪ್ಮೆಂಟು. ಯಾಕಂದ್ರೆ ಗೋಲ್ಡ್ ಲೋನ್ ಇಂಡಸ್ಟ್ರಿನೇ ಈಗ ಲಾರ್ಜೆಸ್ಟ್ ಪ್ರೈವೇಟ್ ತಗೊಂಡಿರೋವಂಥದ್ದು ಈ ಇಂಡಸ್ಟ್ರಿನೇ. ವಿಪ್ರೋ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ AI ಸ್ಟ್ರಾಟಜಿನ ಆಕ್ಸಲರೇಟ್ ಮಾಡ್ತಾ ಇದ್ದಾರೆ. IT ಸ್ಪೆಂಡಿಂಗ್ ಎನ್ವೈರ್ಮೆಂಟ್ ಅಂದ್ರೆ ಈಗೋಸ್ಕರ ಯಾರು ಖರ್ಚು ಮಾಡ್ದಂಗೆ ಎಲ್ಲ ಹಾರ್ಡ್ವೇರ್ ಅನ್ನೇ ಖರ್ಚು ನಡೀತಾ ಇದ್ರು ಕೂಡ ಮುಂದೆ IT ಇಂದ ಬರುತ್ತೆ ಅಂತ ವಿಪ್ರೋ AI ಸ್ಪೆಂಡಿಂಗ್‌ನ ಏರ್ತಿದ್ದಾರೆ. ನಾನು 2 ದಿನಕ್ಕೆ ಮುಂಚೆ ಹೇಳಿದ ಥರಾನೇ ಪ್ರೇಮ್‌ಜಿ ಇನ್ವೆಸ್ಟ್ ಮುಖಾಂತರ ಹಲವು AI ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ $43 ಬಿಲಿಯನ್ ವರ್ತ್ ಇದೆ ಅಂತ ಅನ್ನೋದು ನಮಗೆ ಗೊತ್ತು. ಸೊ ಯಾವಾಗ ಬೇಕಾದ್ರೂನು ವಿಪ್ರೋಗೆ ಕೈ ಕೊಡುತ್ತೆ ಅಂತ ನಾವು ನಂಬೋದು. ಡಾಕ್ಟರ್ ರೆಡ್ಡಿ ಏನ್ ಹೇಳ್ತಾರೆ ಅಂತಂದ್ರೆ ಫೋಕಸ್ ಆನ್ ಗ್ರೋತ್ ಸಿಮಿಲರ್ಸ್ ಅನ್ನುವಂಥ ಒಂದು ಕ್ಲಾಸು ಅಂದ್ರೆ ಈ ಕ್ಯಾನ್ಸರ್ ಏನಾದರೂ ಮಾತ್ರೆ ಮಾಡುವಂಥದ್ದು, ಆಮೇಲೆ ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಮಾಡುವಂಥದ್ದು ಅಂಡ್ ಕನ್ಸ್ಯೂಮರ್ ಹೆಲ್ತ್ ಕೇರ್ ಆಲ್ರೆಡಿ ಸಿಗರೇಟ್ ಥೆರಪಿಗೆ ಒಂದು ತಗೊಂಡಿದ್ರು. ಇದನ್ನೆಲ್ಲ ಇಟ್ಕೊಂಡು ಲಾಂಗ್ ಟರ್ಮ್ ಗ್ರೋತ್ ಅಲ್ಲಿ ನಾವು ಇದೇ ರೀತಿ ಕಾನ್ಸಂಟ್ರೇಟ್ ಮಾಡಲಿದ್ದೀವಿ ಅಂತ ಹೇಳಿದ್ದಾರೆ. ಇದು ಪ್ರೈಮರಿಲಿ ಒಂದು ಎಕ್ಸ್ಪೋರ್ಟ್ ರಿಲೇಟೆಡ್ ಗ್ರೋತು ಗಿಂತ ಇದು ಡಾಲರ್ ಡಿಪೆಂಡೆಂಟು. ಇದನ್ನ ಕಣ್ಣು ಮುಚ್ಕೊಂಡು ನಾವು ಕನ್ಸಿಡರ್ ಮಾಡ್ಬೋದು. ಹಿಯೋ ಮೋಟಾರ್ ಕಾರ್ಪು ಏತರಲ್ಲಿ ಅವರ ಸ್ಟೇಕ್ನ ತಿರ್ಗಾ ಏರಿಸಿದ್ದಾರೆ. ಇದರಲ್ಲಿ ಕಡಿಮೆ ಆಗಿತ್ತು. ಈಗ ತಿರ್ಗಾ 30%ಗಿಂತ ಮೇಲೆ ಕರೋದಕ್ಕೋಸ್ಕರ ಸ್ಟೇಕ್ನ ಏರಿಸಿದ್ದಾರೆ. ಈ ದುಡ್ಡು ಅವರಿಗೆ ತುಂಬಾ ಅತ್ಯವಶ್ಯಕವಾಗಿ ಬೇಕು. ಹೊಸ ಮಾಡೆಲ್‌ನ ಡೆವಲಪ್ ಮಾಡೋದಕ್ಕೆ ಈ ದುಡ್ಡಿನ ಅವಶ್ಯಕತೆ ಇದೆ. ನಾನು ಹೇಳಿದ ಥರಾನೇ ಹೀರೋ ಏನ್ ಮಾಡಿದ್ದಾರೆ ಅಂತಂದ್ರೆ ಇದೇ ಕಂಪನೀಸ್‌ನಲ್ಲಿ ಇನ್ವೆಸ್ಟ್ ಮಾಡಿನೇ ಅವರ ಮಾಡೆಲ್ಲು ಗ್ರೋ ಆಗಿದೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕು. ಟಾಟಾ ಮೋಟಾರ್ಸು ಏನ್ ಹೇಳ್ತಾರೆ ಅಂತಂದ್ರೆ ಸ್ಪೇಡ್ ಟ್ರೇಡಿಂಗ್ ಮೆಕ್ಯಾನಿಸಮ್ ನಿಮ್ಮಿಂದ ಅಂದ್ರೆ ಈ ಪೊಲ್ಯೂಷನ್ನ ನಿಮ್ಮ ಗಾಡಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ನೀವು ಆ ಕೇಸ್ ಪಾಯಿಂಟ್ಸ್‌ನ ತಗೊಂಡು ಮಾರಿ ಇದನ್ನ ಸರಿ ಮಾಡ್ಬೋದು ಅಂತ ಇರುವಂತ ಒಂದು ಪ್ರಪೋಸಿಷನ್‌ನ ಟಾಟಾ ಮೋಟಾರ್ಸು ಅಪೋಸ್ ಮಾಡ್ತಾ ಇದ್ದಾರೆ. ಅಮರ್ ರಾಜಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 500 ಕೋಟಿ ವೆಟೆರಿನ್ ಪ್ಲಾಂಟ್ ತೆಲಂಗಾಣದಲ್ಲಿ ಶುರು ಮಾಡಿದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಿಂಗ್ ಅದು ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ ಏನ್ ಹೇಳ್ತಾರೆ ಅಂತಂದ್ರೆ ನಾಯಿದ್ದು VHC ಫ್ಯಾಕ್ಟ್ರಿ ಕೆಪಾಸಿಟಿ ಇನ್ನೂ ಕೂಡ ಖಾಲಿ ಆಗಿದೆ. ಯಾರಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ನಮ್ಮ ದುಡ್ಡನ್ನ ನಾವು ಸಬ್ಸಿಡಿ ಆಗಿ ಕೊಡ್ತೀವಿ ಅಂತ ಗವರ್ಮೆಂಟ್ ಹೇಳಿದೆ. 10 ಗಿಗಾವ್ಯಾಟ್ ಇನ್ನೂ ಬಾಕಿ ಇದೆ ಅಂತ ಗವರ್ಮೆಂಟ್ ಹೇಳಿದ್ದಾರೆ. ಅದೇ ಸಮಯದಲ್ಲಿ ರೂಪಾಯಿ ಅಡಿ ಪಾತಾಳಕ್ಕೆ ಹೋಗಿದೆ. 96.32ರಲ್ಲಿ ಇದೆ. ಆ ಸೈಡಲ್ಲಿ ಟಪ್ ಅಂತ ಟ್ರೇಡ್ ಡೆಫಿಸಿಟ್ ಏರ್ತು. ಈ ಸೈಡಲ್ಲಿ ಪಟ್ಟಂತ ರುಪಿನ ಕೂಡ ಒಂದು ತಟ್ಟು ತಟ್ಟಿದ್ರು. ಸುಮ್ಮನೆ ಪ್ರೀತಿಯಿಂದ ಹಂಗೆ ತಟ್ಟಿದ್ರೆ ಬಾಲು 4ಗೆ ಹೋಗೋ ರೀತಿ ಹೋಗ್ತಾ ಇದೆ. ಇದರಲ್ಲಿ $100 ಬಿಲಿಯನ್ ಆಟ್ ಗವರ್ಮೆಂಟ್ ಹತ್ರ ಇದೆ ಅನ್ನೋದನ್ನ ಮರ್ತು ಬಿಡಬೇಡಿ. ಇದನ್ನ ಫಾಸ್ಟ್ ಆಗಿ ವೈಲೆಂಟ್ ಆಗಿ ಕ್ಲೋಸ್ ಮಾಡಿದ್ರೆ ಸಾಹುಕಾರಗಳು ಯಾಕ ತರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಕ್ಯಾಪಿಟಲ್ 2 ವಿಷಯ ಮಾಡ್ತಾ ಇದ್ದಾರೆ. ಅವರು ಕೂಡ ಗೋಲ್ಡ್ ಬಿಸ್ನೆಸ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ. ಏನಂದ್ರೆ ಆಲ್ರೆಡಿ ತಾವು ಚಿನ್ನದ ಮುಖಾಂತರ ಐಟನ್ ಅಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಇದ್ದಾರೆ.
ಸಮಯದಲ್ಲಿ ಟೈಟನ್ ಎಲ್ಲಾದ್ರೂ ನೀವೀಗ ಗೋಲ್ಡ್ ತಗೊಂಡ್ರಿ ಅಂತಂದ್ರೆ, ಗೋಲ್ಡ್ ಪ್ಲೆಡ್ಜ್ ಮಾಡೋದಕ್ಕೆ ನಮ್ಮ ಹತ್ರ ಬನ್ನಿ ಅಂತ ಆತ ಹೇಳ್ತಾ ಇದ್ದಾರೆ. ಆದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಮಾಡೋಣ ಅನ್ನೋಂತ ಒಂದು ಐಡಿಯಾದಲ್ಲಿ ಇಳಿದಿದ್ದಾರೆ. ಕೇರಳದಲ್ಲಿ ಇದೊಂದು ಏನ್ಷಿಯಂಟ್ ಬಿಸ್ನೆಸ್ ಆಗಿತ್ತು. ಕೇರಳದಲ್ಲಿ ಇದರಲ್ಲಿ ಜಿಗಿದು ಈ ಬಿಸ್ನೆಸ್‌ನ ಬಿಲ್ಡ್ ಮಾಡೋಣ ಅಂತ ಅನ್ಕೋತಾ ಇದ್ದಾರೆ. ಸ್ಪೇಸ್‌ಎಕ್ಸು ಫಾರ್ ದಿ ಫಸ್ಟ್ ಟೈಮು IPO ಬೆಲೆಗಿಂತ ಕಮ್ಮಿಯಾಗಿ ಸಿಗ್ತಾ ಇದೆ. ಪ್ರೀತಿ ಸಿಗುತ್ತೆ ಅಂತ ಯಾರೂ ನೀವು ನಂಬಿಲ್ಲ. ಇದು ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿದ್ದೆ. ಏರಲ್ಲಿ ಲೂಸಸ್ ಫಂಟ್ ಅಂದ ಕೂಡಲೇ ಆಟೋಮೆಟಿಕ್ ಆಗಿ ಇದು ಕೂಡ ಕೆಳಗಡೆ ಇಳಿದಿದೆ. ಸ್ಪೇಸ್‌ಎಕ್ಸು IPO ಪ್ರೈಸ್‌ಗಿಂತ ಕೆಳಗಡೆ ಇಳಿದಿದೆ. ಆಗಿ ನೋಡಿದ್ರಿ ಅಂತಂದ್ರೆ ಚೈನಾದ ಫ್ಯೂಚರ್ GDP ಕಡಿಮೆ ಆಗಿದೆ ಅಂತ ಅವರೇ ಒಪ್ಕೋತಾ ಇದ್ದಾರೆ. ಇದು ತುಂಬಾನೇ ಮೋಸವಾದಂಥ ಒಂದು ನಂಬರು. ಇದು ಇಷ್ಟೊಂದು ಮೋಸವಾಗಿರುತ್ತೆ ಅಂತ ಯಾರೂ ಕೂಡ ಎದುರು ನೋಡಿಲ್ಲ. ಇಂಡಿಯಾದ ಎಕ್ಸ್‌ಪೋರ್ಟ್ಸು 15.5% ಗ್ರೋತ್ ಇದ್ರೂ ಕೂಡ ಇಂಪೋರ್ಟ್ ಅದರಿಂದ ಫಾಸ್ಟಾಗಿ ಗ್ರೋ ಆಗಿದ್ರಿಂದ ಇತಿಹಾಸದಲ್ಲೇ ಕಾಣದೇ ಇರುವಷ್ಟು ಲೆವೆಲ್‌ಗೆ ಈ ಮಂತ್ ಹೈ ಆಗಿ ಡೆಫಿಸಿಟ್ ಏರಿದೆ. ಇದರಲ್ಲಿ ಎಲ್ಲಿ ನನಗೆ ಇಂಪ್ಯಾಕ್ಟ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ರೂಪಾಯಿ ಇಷ್ಟೊಂದು ಇನ್ಫ್ಲೇಷನ್ ಬೂಸ್ಟೇಷನ್ ಎಲ್ಲ ಹಾಕಿ ಏಸಿಟ್ಟಿದ್ದಂಥ ರೂಪಾಯಿ ಗಾಳಿ ಇಳ್ದಿರೋ ಬಲೂನ್ ರೀತಿ ಬಿಡ್ತು ನಿನ್ನೆ 96ಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.